ಶುಭ ಕಾರ್ಯಕ್ಕೆ ಹೊರಡುವಾಗ ಬೆಕ್ಕು ಅಡ್ಡ ಬಂದ್ರೆ ಸಾಕು, ಎಷ್ಟೋ ಜನರಿಗೆ ಎದೆ ಡವಡವ ಎನ್ನಲಾರಂಭಿಸುತ್ತದೆ. ಅದರಲ್ಲೂ ಕಪ್ಪು ಬೆಕ್ಕನ್ನ ಕಂಡ್ರೆ ಇಂದಿನ ಕೆಲಸ ಮುಗೀತು ಎಂದುಕೊಂಡು ದಾರಿ ಬದಲಿಸುವವರೇ ಹೆಚ್ಚು. ಆದ್ರೆ ಬೆಕ್ಕು ಅಡ್ಡ ಬರೋದು ನಿಜಕ್ಕೂ ಅಪಶಕುನವೇ ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ಕಾರಣವಿದೆಯೇ ಎನ್ನುವುದನ್ನ ತಿಳ್ಕೊಳ್ಳೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಕ್ಕನ್ನ ರಾಹುವಿನ ವಾಹನವೆಂದು ನಂಬಲಾಗಿದೆ. ರಾಹುವು ಅಶುಭ ಫಲಗಳನ್ನ ತರುತ್ತಾನೆ ಎಂಬ ನಂಬಿಕೆ ಇರೋದ್ರಿಂದ ಬೆಕ್ಕು ದಾರಿ ದಾಟಿದಾಗ ಅಲ್ಲಿ ಸ್ವಲ್ಪ ಸಮಯ ನಿಂತು ಹೋಗುವುದು ಅಥವಾ ದಾರಿ ಬದಲಿಸುವುದು ರೂಢಿಯಲ್ಲಿದೆ. ಇನ್ನು ಜಗತ್ತಿನ ವಿವಿಧ ದೇಶಗಳಲ್ಲಿ ಈ ಬೆಕ್ಕಿನ ಬಗ್ಗೆ ಯಾವ ರೀತಿಯ ನಂಬಿಕೆ ಇದೆ ಅಂತ ಕೇಳಿದ್ರೆ, ಕುತೂಹಲಕಾರಿ ವಿಷಯವೇನೆಂದ್ರೆ ಕಪ್ಪು ಬೆಕ್ಕು ಎಲ್ಲೆಡೆ ಅಶುಭವಲ್ಲ. ಈಜಿಪ್ಟ್ನಲ್ಲಿ ಕಪ್ಪು ಬೆಕ್ಕನ್ನ ಅದೃಷ್ಟದ ದೇವತೆ ಎಂದು ಪೂಜಿಸಲಾಗುತ್ತದೆ. ಇನ್ನು ಬ್ರಿಟನ್ ಮತ್ತು ಜಪಾನ್ನಲ್ಲಿ ಕಪ್ಪು ಬೆಕ್ಕು ದಾರಿಗೆ ಅಡ್ಡ ಬಂದ್ರೆ ಅದೃಷ್ಟ ಉಳಿಯಲಿದೆ ಎಂದು ಸಂಭ್ರಮಿಸುತ್ತಾರೆ. ಫ್ರಾನ್ಸ್ನಲ್ಲಿ ಇದನ್ನ ಹಣದ ಬೆಕ್ಕು ಅಥವಾ ಜಾದೂಗಾರ ಬೆಕ್ಕು ಎಂದು ಕರೆಯಲಾಗುತ್ತದೆ. ಹಾಗೂ ಸಮುದ್ರಯಾನ ಮಾಡುವ ನಾವಿಕರು ತಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ತಮ್ಮ ಹಡಗಿನಲ್ಲಿ ಕಪ್ಪು ಬೆಕ್ಕನ್ನ ಇಟ್ಟುಕೊಳ್ಳುವುದು ವಿಶೇಷ.